ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ಯಾತಾನೇ ತಡೆಯೋಕ್ಕಾಗತ್ತೆ ಅಲ್ವಾ? ನಿಮ್ಮ ಸಂತೋಷಕ್ಕಾಗಿ ಜೀವಿಸಿ, ಇತರರ ಸಂತೋಷಕ್ಕಾಗಿ ಅಲ್ಲ. ಹಾಯ್ ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅಶೂಸ್ ವ್ಲಾಗ್ ಕನ್ನಡ. ಇವತ್ತು ನಾನು ನನ್ನ ಸಲೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಏನೇನೆಲ್ಲ ಇರುತ್ತೆ ಅಂತ ನಾನು ಸಲೂನ್ ಓಪನ್ ಮಾಡ್ತಿದ್ದಂಗೆ ಕ್ಲೈಂಟ್ಸ್ ಕೂಡ ಬಂದರು. ಹೇರ್ ಸ್ಟ್ರೈಟ್ಲಿಂಗ್ ಇತ್ತು. ಬಿಫೋರ್ ಹೇರ್ ಎಷ್ಟು ಸ್ಪ್ಲಿಟನ್ಸ್ ಆಗಿದೆ, ಸ್ವಲ್ಪ ಕೂಡ ಹೆಲ್ದಿ ಇಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು ಆಫ್ಟರ್ ಲುಕ್ ಹೇಗೆ ಬಂದಿದೆ ಅಂತ. ಹಾಗೆಯೇ ಆಫ್ಟರ್ನೂನ್ವರೆಗೂ ತುಂಬಾ ಕೆಲಸ ನಡೀತಾ ಇತ್ತು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಸಲೂನ್ ಅಥವಾ ಪಾರ್ಲರ್ ಅಂತಂದರೆ ಎಷ್ಟು ವರ್ಕ್ ಇರುತ್ತೆ. ಐಬ್ರೋಸ್, ಫೇಶಿಯಲ್, ಹೇರ್ ಕಟಿಂಗ್ಸ್, ಇದೇ ರೀತಿ ವರ್ಕ್ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಕ್ಲೈಂಟ್ಸ್ಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಅಂತಂದರೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಹಾಗಂತ ನಾನು ಕೂಡ ಅವರನ್ನು ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಬನ್ನಿ ಇವತ್ತು ಈಸಿಯಾಗಿ 5 ಮಿನಿಟ್ಸಲ್ಲಿ ಹೇಗೆ ರೆಡಿ ಆಗೋದು ಅಂತ ನಾನು ಹೇಳ್ಕೊಡ್ತೀನಿ. ಸ್ಕಿನ್ನನ್ನು ವೈಪ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಕಿನ್ನನ್ನು ಕ್ಲೆನ್ಸ್ ಆ್ಯಂಡ್ ವೈಪ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗೋದು. ಯಾಕೆಂದರೆ ಫೇಸಲ್ಲಿ ತುಂಬ ಡಸ್ಟ್ ಇರುತ್ತೆ. ಫಸ್ಟು ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಮಾಯ್ಶ್ಚರೈಸಿಂಗ್. ಕೆಲವೊಬ್ಬರ ಸ್ಕಿನ್ನು ಡ್ರೈ ಸ್ಕಿನ್ ಇರುತ್ತೆ ಆ್ಯಂಡ್ ಒಬ್ಬೊಬ್ಬರ ಸ್ಕಿನ್ನು ಆಯಿಲ್ ಸ್ಕಿನ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಸ್ಕಿನ್ ನಾವು ಮಾಯ್ಶ್ಚರೈಸರ್ನ ಚೂಸ್ ಮಾಡಬೇಕಾಗತ್ತೆ. ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಪ್ರೈಮರ್. ಫೇಸ್ ಪ್ರೈಮರ್ ಮಾಡೋದ್ರಿಂದ ನಾವು ಹಾಕೋ ಮೇಕಪ್ ಸೆಟಲ್ಡ್ ಆಗಿ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಮೈಂಟೈನ್ ಮಾಡುತ್ತೆ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ತಾ ಇರಿ ಫೇಸ್ ಗ್ಲೋ ಹೇಗೆ ಚೇಂಜ್ ಆಗ್ತಿದೆ ಅಂತ. ಸೊ ನಾವು ಪ್ರೈಮರ್ ಮುಗಿದ ಮೇಲೆ ಡೈರೆಕ್ಟಾಗಿ ಫೇಸ್ ಬೇಸ್ ಫೌಂಡೇಶನ್ಗೆ ಹೋಗೋಣ. ಬಿಕಾಸ್ ನಾವು ಮಾಡ್ತಿರೋದು ಸಿಂಪಲ್ ಲುಕ್ ಅಲ್ವಾ. ಬೇಸ್ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಲೈಟ್ ಕ್ರೀಮ್ ತಗೊಳ್ಳಿ, ತುಂಬ ಲೈಟ್ ವೆಯ್ಟ್ ತಗೊಳ್ಳಿ. ಕ್ವಾಂಟಿಟಿ ಹೆವಿ ತಗೊಂಡಾಗ ನಿಮಗೆ ಹೆವಿ ಲುಕ್ ಬರುತ್ತೆ. ಸಿಂಪಲ್ ಲುಕ್ ಮಾಡಬೇಕು ಅಂತಂದರೆ ಕ್ವಾಂಟಿಟಿ ವೈಸ್ ಹೋಗುತ್ತೆ. ನೀವು ಹೇಗೆ ತಗೋತೀರಾ ಪ್ರಾಡಕ್ಟ್ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಫಸ್ಟ್ ಟೈಮ್ ಗೊತ್ತಾ ಕ್ಯಾಮ್ರಾ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ಲೋ ಆಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ ಸ್ಲೋ ಆಗಿ ಬ್ಲೆಂಡ್ ಮಾಡ್ಕೊಂಡು ಕೂರಬೇಡಿ. ಮತ್ತು ಆಮೇಲೆ ನಿಮ್ಮ ಮನೆಯವರು ನಿಮಗೋಸ್ಕರ ವೆಯ್ಟ್ ಮಾಡೋದಿಲ್ಲ. ಕಾಮಿಡಿ ಮಾಡಿದಾಗ್ಲೂ ಸ್ವಲ್ಪ ನಗಾಡ್ರಿ. ಸೊ ನನ್ನ ಬೇಸ್ ಫೌಂಡೇಶನ್ ಕಂಪ್ಲೀಟ್ ಆಗಿದೆ. ಸಿ ಹೌ ಇಸ್ ಲುಕ್. ಸೊ ಹಾಗೆ ನೋಡ್ತಾ ಇರಿ ನನ್ನ ಫೇಸ್ ಲುಕ್ ಹೇಗೆ ಚೇಂಜ್ ಆಗ್ತಿದೆ ಅಂತ. ಇದಾದಮೇಲೆ ನಾವು ಐಬ್ರೋಸ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳೋಣ. ಬರ್ದು ಇದು ಅಷ್ಟೇ ಪ್ರಾಡಕ್ಟ್ ಮೇಲೆ. ಇದಾದಮೇಲೆ ಕಾಜಲ್ಗೆ ಹೋಗೋಣ. ಐಲೈನರ್. ನಾನು ಕ್ಯಾಮ್ರಾ ನೋಡ್ಕೊಂಡು ಐಲೈನರ್ ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಮಿರರ್ನ ನೋಡ್ಕೊಂಡು ಐಲೈನರ್ ಹಾಕ್ಕೊಳ್ತೀನಿ. ನಾನು ಕಾಂಪ್ಯಾಕ್ಟಾಗಿ ರೋಸ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ರೋಸ್ ಪೌಡರಿಂದ ನಾನು ಫೇಸ್ನ ಕಾಂಪ್ಯಾಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಲಿಪ್ಸ್ಟಿಕ್ ಇಲ್ಲದೆ ನಮ್ಮ ಮೇಕಪ್ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಫೈನಲ್ ಲುಕ್ ಲಿಪ್ಸ್ಟಿಕ್. ಫಿಕ್ಸರಿಂದ ನಾನು ಲಾಸ್ಟ್ ಶಾರ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಹೌ ಇಸ್ ಇಟ್? 5 ಮಿನಿಟ್ಸಲ್ಲಿ ರೆಡಿಯಾಗಿರೋ ಲುಕ್ ಹೇಗಿದೆ? ಮೇಕಪ್ ಮುಗೀತು. ಈ ಮೇಕಪ್ಗೆ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅಂತ ನಿಮಗೆ ಗೊತ್ತಾಗಬೇಕು ತಾನೇ? ಕಮೆಂಟ್ ಸೆಕ್ಷನಲ್ಲಿ ಬೇಗ ಕಮೆಂಟ್ಸ್ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.